ಜೀನಾಗೆ ಸಂಪಾದಕತ್ವದಲ್ಲಿ ಜಿಎನ್ಎಸ್ ನ್ಯೂಸ್ ಸಾಗರ ಸುತ್ತದ ಆಚೆ ಈಚೆ ಗುರುವಾರದ ನ್ಯೂಸ್ ಅಪ್ಡೇಟ್ಗೆ ತಮಗೆ ಸ್ವಾಗತ. ಮುಖ್ಯಾಂಶಗಳು: ಹೊಳೆಬಾಗಿಲು ಲಾಂಚ್ ಸ್ಟೇರಿಂಗ್ ಜಾಮ್, ನಡು ನೀರಿನಲ್ಲಿ ನಿಂತ ಲಾಂಚ್, ಗಾಳಿ ಮಳೆಗೆ ಲಾಂಚ್ ತೇಲಾಟ, ಪ್ರಯಾಣಿಕರು ಭಯದಿಂದ ಕೂಗಾಟ. ಡಿಬಿ ಲಾಂಚ್ ಮೂಲಕ ಕೆಟ್ಟು ನಿಂತ ಲಾಂಚ್ ಸುರಕ್ಷಿತವಾಗಿ ದಡಕ್ಕೆ, ನಿಟ್ಟುಸಿರು ಬಿಟ್ಟ ಪ್ರಯಾಣಿಕರು. ಲಾಂಚ್ ಸುಸ್ಥಿತಿ ಬಗ್ಗೆ ಗಮನ ಹರಿಸಲಿಲ್ಲವೇ ಎನ್ನುತ್ತಾರೆ ಪ್ರಯಾಣಿಕರು. ಈಗ ಸುದ್ದಿಯ ವಿವರ. ಶಿವಮೊಗ್ಗ ಜಿಲ್ಲೆ ಸಾಗರ ತಾಲೂಕಿನ ಹೊಳೆಬಾಗಿಲು ಲಾಂಚ್ ಗುರುವಾರ ಸಂಜೆ ಕೆಟ್ಟು ನಿಂತು ಸ್ವಲ್ಪ ಕಾಲ ಆತಂಕ ಸೃಷ್ಟಿಯಾದ ಘಟನೆ ನಡೆದಿದೆ. ಶರಾವತಿ ಹಿನ್ನೀರಿನಲ್ಲಿ ಜನರು ಅಂಬರಗುಡ್ಲು ದಡದಿಂದ ಕಳಸವಳ್ಳಿ ದಡಕ್ಕೆ ಕರೆದುಕೊಂಡು ಬರುತ್ತಿದ್ದ ಶರಾವತಿ ಲಾಂಚ್ ಇದ್ದಕ್ಕಿದ್ದಂತೆ ನೀರಿನ ನಡುವೆ ಕೆಟ್ಟು ನಿಂತಿತ್ತು. ನದಿಯ ನಡುವೆ ಲಾಂಚ್ ಕೆಟ್ಟು ನಿಂತು ಗಾಳಿ ಮಳೆಗೆ ಲಾಂಚ್ ಅಲ್ಲಾಡುವಾಗ ಪ್ರಯಾಣಿಕರು ಭಯದಿಂದ ಕೂಗಿಕೊಂಡ ಘಟನೆ ನಡೆದಿದೆ. ಗಾಳಿಗೆ ಲಾಂಚ್ ತೇಲಿ ಹೋಗಿ ಬ್ರಿಡ್ಜ್ ಕಂಬಕ್ಕೆ ಬಡಿಯುವ ಅಪಾಯ ಇತ್ತು. ತಕ್ಷಣ ಸೇತುವೆ ನಿರ್ಮಾಣ ಕಂಪನಿಯ ಡಿಬಿ ಲಾಂಚ್ ಮೂಲಕ ಕೆಟ್ಟು ನಿಂತಿದ್ದ ಲಾಂಚ್ ದಡಕ್ಕೆ ಎಳೆದು ತರುವಲ್ಲಿ ಸಿಬ್ಬಂದಿಗಳು ಯಶಸ್ವಿಯಾದರು. ಲಾಂಚ್ನಲ್ಲಿ ನೂರಾರು ಪ್ರಯಾಣಿಕರು, ವಾಹನಗಳು ತುಂಬಿದ್ದವು. ಸುರಕ್ಷಿತವಾಗಿ ದಡ ಸೇರಿಸಿದ ಡಿಬಿ ಲಾಂಚ್ ಸಿಬ್ಬಂದಿಗಳಿಗೆ ಪ್ರಯಾಣಿಕರು ಕೃತಜ್ಞತೆ ಸಲ್ಲಿಸಿದ್ದಾರೆ. ಇದು ಗುರುವಾರದ ಸಮಗ್ರ ಸುದ್ದಿ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಜಿಎನ್ಎಸ್ ನ್ಯೂಸ್. ನಮಸ್ಕಾರ.